ಸ್ನೇಹಿತರೆ ನಮಸ್ಕಾರ. ನಮ್ಮ ಭಾರತೀಯ ಚಲನಚಿತ್ರರಂಗದಲ್ಲಿ ಹಲವಾರು ಉತ್ತಮ ಹೊಸ ಸಿನಿಮಾಗಳು ಬರ್ತಾನೆ ಇರುತ್ತೆ. ಇತರೆ ಭಾಷೆಗಳಲ್ಲಿ ಕೂಡ ಬರ್ತಾ ಇರುತ್ತೆ. ಸೊ ನಾವು ಎಲ್ಲ ರೀತಿಯ ಒಳ್ಳೆಯ ಸಿನಿಮಾಗಳನ್ನ ನೋಡ್ತಾನೆ ಇರಬೇಕಾಗತ್ತೆ. ನೀವು ಸಿನಿಮಾ ವಿದ್ಯಾರ್ಥಿ ಮತ್ತು ಸಿನಿಮಾ ನೋಡುವ ಒಂದು ಹವ್ಯಾಸ ಉಳ್ಳವರಾಗಿದ್ದರೆ ಖಂಡಿತ ಈ ಅಭಿರುಚಿಯನ್ನು ಬೆಳೆಸ್ಕೊಂಡಿರ್ತೀರಿ. ಸೊ ನಿಮ್ಮ ಒಂದು ಅನುಕೂಲಕ್ಕೆ ಅಂತ ಒಂದು ಸಿನಿಮಾ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸಾಧ್ಯವಾದರೆ ನೋಡಿ, ಒಂದು ಹೊಸ ಹಿಂದಿ ಸಿನಿಮಾ ಬಂದಿದೆ, ಕಳೆದ ಶುಕ್ರವಾರ ಬಿಡುಗಡೆ ಆಗಿದ್ದು, ಮೇರಿ ಕ್ರಿಸ್ಮಸ್ ಅಂತ ಅಂದ್ಬಿಟ್ಟು. ಇದು ಡಿಸೆಂಬರಲ್ಲೇ ಕ್ರಿಸ್ಮಸ್ ಟೈಮಲ್ಲೇ ಬರಬೇಕಿತ್ತು. ಸೊ ಕಾರಣಾಂತರಗಳಿಂದ ಸ್ವಲ್ಪ ಲೇಟಾಗಿ ಬಂತು. ಈ ಮೇರಿ ಕ್ರಿಸ್ಮಸ್ ಸಿನಿಮಾ ಯಾಕೆ ನೀವು ನೋಡಬೇಕು, ಇದು ಹಿಂದಿಲಿ ಅಷ್ಟೇ ಬಂದಿರೋದು, ಕನ್ನಡದಲ್ಲಿ ಡಬ್ಬಾಗಿಲ್ಲ. ಇಲ್ಲಿ ತುಮಕೂರಲ್ಲಿ ಬಂದಿರೋದು. ನಾನು ಇನ್ನೊಂದು PVRಲ್ಲಿ ನೋಡಿದ್ದು. ಇಡೀ ಸಿನಿಮಾ ತುಂಬ ಸ್ಲೋ ನರೇಷನ್ ಇದೆ. ಇದೇನಿದು ಈ ಸಿನಿಮಾನ ಅನಿಸುತ್ತೆ. ನೀವು ಸಿನಿಮಾ ಸ್ಟಡಿ ಮಾಡೋರಾದರೆ ಖಂಡಿತ ಈ ಸಿನಿಮಾನ ಮಿಸ್ ಮಾಡ್ದಲೇ ನೋಡಿ. ಸ್ವಲ್ಪ ತಾಳ್ಮೆಯಿಂದ ನೋಡಿದ್ರೆ ನಿಮಗೆ ಒಂದು ಕಡೆ ಎಂಡಲ್ಲಿ ಒಂದು ಶಾಟ್ ಇದೆ, ಒಳ್ಳೆಯ ಸಿನಿಮಾ ನೋಡಿದಂತಹ ಅನುಭವ ಖಂಡಿತ ನಿಮಗೆ ಆಗುತ್ತೆ. ಈ ಮೇರಿ ಕ್ರಿಸ್ಮಸ್ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮತ್ತು ಮಿಸ್ಟ್ರಿ ಜಾನರ್ನ ಸಿನಿಮಾ. ಇದು ಬಹುಮುಖ್ಯವಾಗಿ ನಾನು ನೋಡಬೇಕಂದ್ರೆ ನಮ್ಮ ಭಾರತೀಯ ಚಲನಚಿತ್ರರಂಗದ ವರ್ಸಟೈಲ್ ಆ್ಯಕ್ಟರ್ ವಿಜಯ್ ಸೇತುಪತಿ ಅವರು ಸುಮಾರು ಫಿಲಮಲ್ಲಿ ಹೀರೋ ಆಗಿದ್ದಾರೆ. ಮತ್ತು ಅವರು ಆಫ್ ಬೀಟ್ ಮೂವೀಸ್ಗಳಲ್ಲಿ ಸುಮಾರು ಆ್ಯಕ್ಟ್ ಮಾಡ್ತಾನೆ ಇರ್ತಾರೆ. ಸೊ ಯಾವುದೋ ಒಂದು ಆರೆಂಜ್ ಮಿಠಾಯಿ ಅಂತನೋ ಸಿನಿಮಾ, ಅದು ನೋಡಿದಾಗಿಂದ ನಾನು ಅವರ ಪಕ್ಕ ಅಭಿಮಾನಿ ಆಗಿಬಿಟ್ಟಿದ್ದೀನಿ. ವಿಕ್ರಮ್ ಸಿನಿಮಾದಲ್ಲಿರೋ ವಿಲನ್ ರೋಲು, ಈ ಥರ ಎಲ್ಲ ಬಹಳ ವೈವಿಧ್ಯಮಯವಾದ ಒಂದು ರೋಲ್ಗಳನ್ನ ಮಾಡ್ತಿದ್ದಾರೆ. ವಿಜಯ್ ಸೇತುಪತಿ ಅವರಿದ್ದಾರೆ. ಇವ್ರಿಗೆ ಕಾಂಬಿನೇಷನ್ ಆಗಿ ಬಾಲಿವುಡ್ನ ಫೇಮಸ್ ಆ್ಯಕ್ಟ್ರೆಸ್ ಹೀರೋಯಿನ್ ಕತ್ರಿನಾ ಕೈಫ್ ಇದ್ದಾರೆ. ಇವ್ರ ಕಾಂಬಿನೇಷನ್ನಲ್ಲಿ ಏನು ಸಿನಿಮಾ ಮಾಡಿರ್ಬೋದು. ಹಿಂದಿ ಸಿನಿಮಾ ನೋಡಿದ್ರೆ ಅಷ್ಟೇನು ಪ್ರಚಾರ ಇರಲಿಲ್ಲ. ಸೊ ಇದು ನನಗೆ ಗೊತ್ತಾಗಿದ್ದರಿಂದ ನಾನು ಹೋಗಿ ನೋಡಿದೆ. ಒಂದು ಒಳ್ಳೆ ಸಿನಿಮಾ ಇದು. ಹಿಂದಿನಲ್ಲಿ ಬಂದಿರೋದು ಅಷ್ಟೇ ಅಂತ ಹೇಳಿದ್ನಲ್ಲ. ಈ ಒಂದು 2 ಪಾತ್ರಗಳ ಜೊತೆ ಒಂದು ಮಗು ಪಾತ್ರ ಇದೆ. ಸೊ ಇಷ್ಟನ್ನೇ ಇಟ್ಕೊಂಡು ಒಂದು ಮುಖ್ಯ ಭೂಮಿಕೆಯಲ್ಲಿ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ಕ್ರಿಸ್ಮಸ್ ಈವ್ ಅಂದರೆ ಒಂದು ಕ್ರಿಸ್ಮಸ್ಸಿನ ಹಿಂದೂ ದಿನ ನಡೆಯುವಂಥ ಒಂದು ಕತೆ. ಆಲ್ಬರ್ಟ್ ಅನ್ನೋನೊಬ್ಬ ಆತ ಹೀರೋ, ವಿಜಯ್ ಸೇತುಪತಿ ಅವ್ರ ರೋಲು. ಮನೆಗೆ ಬರ್ತಾನೆ, ಅವ್ರ ತಾಯಿ ಇರೋದಿಲ್ಲ. ಸೊ ಅವನು ಟೈಮ್ ಪಾಸ್ ಮಾಡೋದಕ್ಕೆ, ಅವನ ಒಂದು ಲೋನ್ಲಿನೆಸ್ ಹೋಗ್ಸೋದಕ್ಕೆ ಕ್ರಿಸ್ಮಸ್ ಈವಲ್ಲಿ ಓಡಾಡ್ಕೊಂಬರೋಣ ಅಂತ ಹೋಗ್ತಾನೆ. ಅಲ್ಲಿ ಒಂದು ಮರಿಯಾ ಅಂದರೆ ಕತ್ರಿನಾ ಕೈಫ್ ಒಂದು ಪರಿಚಯ ಆಗುತ್ತೆ. ಇವರಿಬ್ಬರು ನಡುವೆ ಸೊ ಏನೋ ಒಂದು ಇಂಟ್ರೆಸ್ಟ್ ಬರುತ್ತೆ. ಸೊ ಇವರಿಬ್ಬರು ಹಿನ್ನೆಲೆ ಏನು, ಇದನ್ನೆಲ್ಲ ಇಟ್ಕೊಂಡು ಮಾಡಿದ್ದಾರೆ. ಒಂದು ಇಂಟರ್ವಲ್ ಬರೋ ಅಷ್ಟರಲ್ಲಿ ಒಂದು ಸಸ್ಪೆನ್ಸ್ ಎಳೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಮತ್ತೊಂದು ಸಸ್ಪೆನ್ಸು, ತುಂಬ ಕಮ್ಮಿ ಲೊಕೇಶನ್ಸು, ಬರೀ ವಾಕಿಂಗಲ್ಲಿ, ಒಂದು ಸ್ಟ್ರೀಟಲ್ಲಿ, ಒಂದು ರೂಮಲ್ಲಿ, ಈ ಥರ ಒಂದು ತುಂಬ ಬಜೆಟ್ ಕೂಡ ಕಮ್ಮಿ. ಯಾಕಂದರೆ ಸಂಭಾವನೆ ಬಿಟ್ಟು ಬೇರೆ ಎಲ್ಲ ಅಷ್ಟೇನು ಖರ್ಚಾಗಿರ್ಲಿಕ್ಕಿಲ್ಲ. ಸೊ ಇಷ್ಟು ಸಿನಿಮಾ ತುಂಬ ಅಚ್ಚುಕಟ್ಟಾಗಿ ಶ್ರೀರಾಮ್ ಅನ್ನೋ ಡೈರೆಕ್ಟ್ರು ಕಟ್ಕೊಟ್ಟಿದ್ದಾರೆ. ಇದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ರೀತಮ್ ಅವ್ರದ್ದು ಬೆನ್ನೆಲುಬಾಗಿ ನಿಲ್ಲುತ್ತೆ. ಇದು ಡಂಕಿ ಸಿನಿಮಾದಲ್ಲೂ ಕೂಡ ಇಡೀ ಸಿನಿಮಾನ ಮ್ಯೂಸಿಕ್ ಹಿಡಿದಿಡುತ್ತೆ. ಅದೇ ರೀತಿ ಈ ಒಂದು ಪ್ರೀತಮ್ ಇದರಲ್ಲಿ ಮ್ಯೂಸಿಕ್ ಮಾಡಿದ್ದಾರೆ. ಒಂದು ಮ್ಯೂಸಿಕಲ್ ಸಾಂಗ್ ಇದೆ, ಡ್ಯಾನ್ಸ್ ಇದೆ, ಅದು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಆಮೇಲೆ ನಂತರ ಸೆಕೆಂಡ್ ಹಾಫ್ನಲ್ಲಿ ಬರೋ ಎಲ್ಲ ಇಂಪಾರ್ಟೆಂಟ್ ಒಂದು 4-5 ಪ್ರಮುಖ ಪಾತ್ರಗಳು ಬರ್ತಾರೆ. ಮಿಸ್ಟ್ರಿ ಏನು ಅದೆಲ್ಲ ಹೆಂಗೆ ಬ್ರೇಕ್ ಆಗುತ್ತೆ. ಸೊ ಇದೆಲ್ಲ ನೋಡಿದಾಗ ಒಂದು ಕಂಪ್ಲೀಟ್ ಮೂವಿ ನೋಡಿದಂತಹ ಅನುಭವ ಆಗುತ್ತೆ. ಸಿನಿಮಾ ಸ್ಟೂಡೆಂಟ್ಸ್ ಆಗಿದ್ರೆ ನೀವು ಖಂಡಿತ ನೋಡಿ. ಲಾಸ್ಟ್ ಶಾಟ್ ವಿಜಯ್ ಸೇತುಪತಿ ಅವ್ರ ಮೇಲೆ ಒಂದು ಫ್ರೀಸ್ ಆಗಿ ಸಿನಿಮಾ ಎಂಡ್ ಆಗುತ್ತೆ. ಅದನ್ನು ಮಿಸ್ ಮಾಡ್ದಲ್ಲೇ ನೋಡಬೇಕು. ಅದು ನೋಡಿದಾಗ ವಿಜಯ್ ಸೇತುಪತಿ ಅವ್ರ ಕೆಪಾಸಿಟಿ ಏನು, ಅವ್ರು ಯಾಕೆ ಅಷ್ಟು ಒಳ್ಳೆ ವರ್ಸಟೈಲ್ ಆ್ಯಕ್ಟರು, ಅಷ್ಟು ಫೇಮಸ್ ಅನ್ನೋದು, ಅಷ್ಟು ಒಳ್ಳೆ ನಟ ಅನ್ನೋದು ನಮಗೆಲ್ಲ ಮಂದಟ್ಟಾಗುತ್ತೆ. ಇದು ಒಂದು ಒಳ್ಳೆ ಸಿನಿಮಾ. ಇದು ನನ್ನ ಅನಿಸಿಕೆ, ಎಲ್ಲರಿಗೂ ಯೂಸ್ ಆಗಲಿ ಅಂತ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಸೊ ದಯವಿಟ್ಟು ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹತ್ರ ಟೈಮ್ ಇತ್ತು, ಸ್ವಲ್ಪ ಹಣ ಇತ್ತು ಅಂದರೆ ಮೇರಿ ಕ್ರಿಸ್ಮಸ್ ನೋಡಿ. ಸೊ ಒಂದು ಒಳ್ಳೆ ಸಿನಿಮಾ ನೋಡಿರೋ ಅನುಭವ ನಿಮ್ದಾಗಲಿ ಅಂತ ಹೇಳ್ತಾ, ಸಿನಿಮಾ ನೋಡ್ಕೊಂಡು ಬಂದಾದ್ಮೇಲೆ ಕೂಡ ಈ ವಿಡಿಯೋ ನೋಡಿ ಏನಾದರೂ ನೀವು ಸಿನಿಮಾ ನೋಡಿದರೆ ನನಗೆ ಬಂದು ಕಮೆಂಟ್ ಮಾಡಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ತಿಳಿಸಿ. ನಮಸ್ಕಾರ.